ಬಸವಣ್ಣ ಯಾರ ಪರವಾಗಿ ಬಂದ? ಹೆಣ್ಣು ಮಕ್ಕಳ ಪರವಾಗಿ ಬಂದ, ಹೆಣ್ಣು ಮಕ್ಕಳ ಧ್ವನಿಯಾಗಿ ಬಂದ, ಮೂಢನಂಬಿಕೆಯನ್ನು ತೆಗಿಲಿಕ್ಕೆ ಬಂದ, ಅಜ್ಞಾನವನ್ನು ತೆಗಿಲಿಕ್ಕೆ ಬಂದ, ಸುಜ್ಞಾನದ ಕೆಳಗೆ ಬಂದ. ನೋಡಬೇಕು ಏನು ಮೂಢನಂಬಿಕೆ ನಮ್ಮ ಜನರಲ್ಲಿ, ಏನು ಮೂಢನಂಬಿಕೆ. ಎಡಗಾಲು ಕನಿಷ್ಠ, ಬಲಗಾಲು ಶ್ರೇಷ್ಠ. ಮದುವೆ ಮಾಡಿಕೊಂಡು ಬಂದು ಹೆಣ್ಮಗಳು ಎಡಗಾಲ ಹಾಕ್ತಾಳೋ ಬಲಗಾಲ ಹಾಕ. ಇನ್ನು ಮೇಲೆ ಮದುವೆ ಆದ ಹೆಣ್ಮಗಳು ಎಡಗಾಲ ಹಾಕ್ಬೇಡ್ರಿ, ಬಲಗಾಲ ಹಾಕ್ಬೇಡ್ರಿ, ಕಪ್ಪೆ ಹಾರ್ದಂಗೆ ಹಾರಿಬಿಡ್ರಿ, ಹಾರಿಬಿಡ್ರಿ ಜಗತ್ತು. ಎಡಗಾಲ ಕನಿಷ್ಠ, ಬಲಗಾಲು ಶ್ರೇಷ್ಠ. ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ. ಬೆಳಿಗ್ಗೆ ಸ್ಟ್ರೈಕ್ ಮಾಡ್ಬೇಕು ಗೊತ್ತಾಗ್ತದೆ ಒಂದು ದಿನ ನಿಮ್ಮ ಕೈಗಳಲ್ಲ. ಎಡಗೈ ಕನಿಷ್ಠ ಅಂತ, ಶತಶತಮಾನದಿಂದ ಎಡಗೈ ಕನಿಷ್ಠ ಅಂದಂತಹ ಈ ರಾಷ್ಟ್ರದೊಳಗಡೆ ಬಸವಣ್ಣ ಎಡಗೈಯನ್ನ ಲಿಂಗದ ಗದ್ದಿಗೆ ಆಗಿ ಪರಿವರ್ತಿಸಿದ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಎಡಗೈ ಕನಿಷ್ಠ ಅಂತ. ಇದು ಹೆಣ್ಮಕ್ಳು ನೋಡ್ಬೇಕು, ಅವ್ರನ್ನೇ ಮೋಸ ಮಾಡೋದ್ರಿ. ನಿಮ್ಮನ್ನು ಎದುರಿಸೋದೇನು ದೊಡ್ಡ ಮಾತಲ್ಲವ. ನೀವು ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಮನೆ ಮುಂದೆ ಒಂದು ಇದ್ಲು, ಒಂದು ಮೆಣಸಿನಕಾಯಿ, ಒಂದು ಮೊಟ್ಟೆ ಹೊಡೆದಿಟ್ರೆ ಸಾಕು ಢರ್ ಅಂತೀರಿ ನೀವು. ಒಂದು ಯಾದ್ರಿ ಅತ್ತ ನಡಗೋಗ್ತೀರಿ. ಒಂದು ಇದ್ಲು ಎದುರಿಸ್ತದ ನಿಮ್ಮನ್ನ, ಒಂದು ಮೆಣಸಿನಕಾಯಿ ಎದುರಿಸ್ತದ ನಿಮ್ಮನ್ನ. ಯಾಕೆ ಭಯ ಪಡ್ತೀರಿ? ಎಲ್ಲದ ಭಯ? ಏನದ? ಇವತ್ತು ಹುಟ್ಟಿದೀವಿ, ನಾಳೆ ಸಾಯ್ತೀವಿ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ. ಇದಕ್ಕಾರಂಜುವರು, ಇದಕ್ಕಾರಳುವರು. ಇವತ್ತು ಹುಟ್ಟಿದೀವಿ, ನಾಳೆ ಸಾಯ್ತೀವಪ್ಪ. ಏನು ನಮ್ಮ ಜನ್ಮ? ಬಸವಣ್ಣ ಏನು ಹೇಳುದ ಅನ್ನೋದನ್ನೇ ನಾವು ಮರ್ತು ಬಿಟ್ಟ ನಾವು. ಅದರಲ್ಲಂತೂ ಮದುವೆ ಮಾಡೋ ಟೈಮ್ನಲ್ಲಿ ಈ ನೋಡಕ್ ಬಂದಿರ್ತಾರಲ್ರಿ, ಹೆಣ್ಮಕ್ಳ ಕೈ ನೋಡ್ತಾರಲ್ರವ, ನಿಮ್ಮ ಕೈ ನೋಡ್ತಾರ. ಈಕೆ ಬಂದ ಮೇಲೆ ಮನೆ ಬೆಳಗ್ತದೋ ಇಲ್ಲೋ, ರೊಕ್ಕ ಬರ್ತದೋ ಇಲ್ಲೋ, ಈಕೆ ಬಂದ ಮೇಲೆ ಮನೆ ಉದ್ಧಾರ ಆಗ್ತದೋ ಇಲ್ಲೋ ಅಂತ ನಿಮ್ಮ ಮುಂದೆ ಮೋಸ ಮಾಡ್ತಾರೆ. ಇನ್ಮೇಲೆ ಇವನು ಕೈನು ನೋಡ್ಬೇಕು. ಇದೇನು ಮಟ್ಕ ಆಡಿದ ಕೈಯೋ, ಗುಟ್ಕ ಆಡಿದ ಕೈಯೋ, ಇಸ್ಪೇಟ ಆಡಿದ ಕೈಯೋ? ಯಾಕೆ ಹೆಣ್ಣು ಮಕ್ಕಳನ್ನ ಯಾಕೆ ಶೋಷಣೆ ಮಾಡಬೇಕು ಹೇಳ್ರಿ ನೋಡ. ನೆಮ್ಮದಿಯಾಗಿ ಬಿಟ್ಟಾರೇನೋ? ಇಲ್ಲ. ಎಡಗಾಲ ಹಾಕಿದ್ರು ತಪ್ಪು. ಬೆಳಗ್ಗೆ ಎದ್ದ ಪಂಚಾಂಗ ಹೇಳೋರು ನೋಡ್ಬೇಕು, ಒಬ್ಬೊಬ್ರು ಒಂದೊಂದು ನಾಮ ಹಾಕೊಂಡು ಕುಂತಿರ್ತಾರೆ ಕಳ್ರು. ಇನ್ನೇನು ಸಗತ್ತೀನಿ ಉದ್ಧಾರ ಮಾಡಿ ಬಿಡ್ತೀವಿ ಅಂತ ಕುಂತಿರ್ತಾರ. ಅವ್ರು ಇಲ್ದಿರೋದೆಲ್ಲ ಹೇಳ್ತಾ ಇರ್ತಾರ. ನೋಡ್ಬೇಕು, ನಮ್ಮ ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಕೆಂಪು ಹೂವೇ ಬೇಕು, ಬಿಳಿ ಹೂವೇ ಬೇಕು, ಅಂತ ಹೂವೇ ಬೇಕು, ಇಂಥ ಹೂವೇ ಬೇಕು. 4 ಗಂಟೆಗೆ ವಾಕಿಂಗ್ ಹೋಗಿ ಬಂದ ಮೇಲೆ ಮಂದಿ ಕಾಂಪೌಂಡ್ ಹೂ ಕಿತ್ಕೊಂಡು ಬಂದು ಪೂಜೆ ಮಾಡಿಬಿಟ್ರೆ ದೇವ್ರು ಹೊಲ್ದು ಬಿಡ್ತಾನ. ನಮ್ಮ ಅಜ್ಞಾನ, ನಮ್ಮ ಅವಿವೇಕಿತನ. ಸ್ವಾಮಿ, ಜಗತ್ತಿನಲ್ಲಿ ಪೂಜೆ ಅಂದ್ರೆ ಏನು ಅಂತಂದ್ರೆ ಒಬ್ಬರ ಮನವ ನೋಯಿಸಬೇಡ, ಒಬ್ಬರ ಮನೆ ಹಾಳು ಮಾಡಬೇಡ. ಬಸವಣ್ಣ ಹೇಳ್ದ. ಪೂಜೆ ಅಂದ್ರ ದೇವ್ರ ಪೂಜೆ ಮಾಡೋದಲ್ಲ, ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ. ನೋಡ, ಮಾಡೋದಲ್ಲ ಮಾಡಿಬಿಟ್ಟು ಕಾಶಿಗೆ ಹೋಗಿ ಜಳಕ ಮಾಡಿ ಬಂದ್ರೆ ಪಾಪ ಪರಿಹಾರ ಆಗ್ತದಂತೆ. ಏನಿಲ್ಲ, ಕಾಶಿಲ್ ಪಾಪ ಮಾಡಿದಾರೆ ಏನು ಬಿಜಾಪುರಕ್ಕೆ ಬರ್ಬೇಕೇನೋ ಗೋಳ್ಗೊಂಬಿಟ್ಟಿಗೆ ಜಳಕ ಮಾಡಕ? ಮೀಪರೆ ಪೋಪರೆ ಅದೇನು ಕೆಸರೆ? ಸ್ವಾಮಿ, ಈ ಬಲ್ಪ್ ಎಷ್ಟು ಉರಿದದಂತ ಬಲ್ಪ್ ನೋಡಬಾರ್ದು, ಮೀಟರ್ ನೋಡ್ಬೇಕು. ನೀನು ಏನು ತಪ್ಪು ಮಾಡಿದೆ ಅಂತ ದೇವ್ರ ಹತ್ರ ಹೋಗಿ ಹೇಳಬೇಡ, ನಿನ್ನ ಮನಸ್ಸೊಳಗೆ ನಿಂತು ನೋಡು, ನಾನು ಏನು ಒಳ್ಳೆಯವನು ಕೆಟ್ಟವನು ಅನ್ನೋತಕ್ಕಂಥ ಮಾತನ್ನು ಹೇಳ್ತದೆ ಈ ಜಗತ್ತಿನಲ್ಲಿ. ಬರೀ ಧಾರ್ಮಿಕ ಪೂಜೆ. ಅದಕ್ಕೆ ಬರದ ಸರ್ಪಭೂಷಣ ಶಿವೆಗಳು. ಮನ ಒರೆಯದ ಕಳ್ಳತನವಿಲ್ಲ, ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳು ಗೆಡಬಿಡದರಿ ಶಂಭುವ, ಒಡಲೋಲ್ ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರ ಶಿವ ನಿನ ಒಲಿವನೆ ಮರುಳೆ.